ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಈ ಸ್ವೀಟ್ ಮಾಡೋದಕ್ಕೆ ನಾನಿಲ್ಲಿ ತುಪ್ಪ ಆಗಲಿ, ಬೆಣ್ಣೆ ಆಗಲಿ, ಎಣ್ಣೆ ಆಗಲಿ ಏನೂ ಬಳಸಿಲ್ಲ. ಅದು ಅಲ್ಲದೆ ನಾನಿಲ್ಲಿ ಗ್ಯಾಸ್ ಸ್ಟವ್ ಕೂಡ ಇಲ್ಲೇ ಬಳಸಿಲ್ಲ. ಏನೂ ಬಳಸ್ದಂಗೆ ನಾವು ಕಡಿಮೆ ಖರ್ಚಿನಲ್ಲಿ ಈ ಸ್ವೀಟ್ನ ನಾವು ಸುಲಭವಾಗಿ ಮಾಡ್ಕೊಂಡ್ಬಿಡ್ಬೋದು. ರಕ್ಷಾಬಂಧನಕ್ಕೆಲ್ಲ ಸ್ವೀಟ್ನ ಹೊರಗಡೆ ತರೋದಕ್ಕಿಂತ ಮನೇಲೇನೆ ಏನೂ ಖರ್ಚು ಮಾಡ್ದಂಗೆ ನೀವು ಸುಲಭವಾಗಿ ಈ ರೆಸಿಪಿನ ಮಾಡ್ಕೊಂಡ್ಬಿಡ್ಬೋದು. ಹಾಗಂದ್ರೆ ಬನ್ನಿ, ಯಾವ ರೀತಿ ಮಾಡ್ಕೊಂತ ನಿಮ್ಗೆ ಈ ವಿಡಿಯೋದೊಳಗೆ ತೋರಿಸಿರ್ತಾನೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲಿಗೆ ನಾನಿಲ್ಲಿ ಪುಟಾಣಿನ ತಗೊಂಡ ನೋಡ್ರಿ, ಹುರ್ಗಡ್ಲೆ ಅಂತಾರಲ್ಲ ಅದು ಇದು. ನಾನಿಲ್ಲಿ ಈ ಕಪ್ಪಿನ ಅಳತಿ ಒಳಗೆ ನಾನಿಲ್ಲೇ ಒಂದು 2 ಕಪ್ನಷ್ಟು ಪುಟಾಣಿನ ತಗೊಂಡನಿ. ನೀವು ಇಲ್ಲಿ ಜಾಸ್ತಿ ಕೂಡ ಬಳಸ್ಬೋದು. ಇದಕ್ಕೆ ನಾನಿಲ್ಲಿ ಒಂದು 6ರಿಂದ 7ರಷ್ಟು ಬಾದಾಮಿನ ಸೇರಿಸ್ಕೊಳಕತ್ತೀನಿ. ಇದಿದ್ರೆ ಹಾಕೋರಿ, ಇಲ್ಲ ಸ್ಕಿಪ್ ಕೂಡ ನೀವು ಮಾಡ್ಕೋಬೋದು. ಆಮೇಲೆ 2 ಏಲಕ್ಕಿನೂ ಕೂಡ ಹಾಕೊಂಡ ನೋಡ್ರಿ. 2 ಕಪ್ನಷ್ಟು ಪುಟಾಣಿಗೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಬೆಲ್ಲನ ಇಲ್ಲೇ ಸೇರಿಸ್ಕೊಳಕತ್ತೇನೆ. ನೀವು ಬೆಲ್ಲನ ಜಾಸ್ತಿ ಸಿಹಿ ಇಷ್ಟಪಡೋರಾದ್ರೆ ಜಾಸ್ತಿ ಕೂಡ ಇಲ್ಲೇ ಹಾಕ್ಕೋಬೋದು. ಇವಾಗ ಈ ಹಾಕಿರುವಂಥ ಎಲ್ಲ ಪದಾರ್ಥನ ನಾವು ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡು ತೊಗೊಂಡು ಬರ್ಬೇಕು. ನಾನಿಲ್ಲಿ ಈ ರೀತಿ ಮಿಕ್ಸರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ತೊಗೊಂಬಂದನ್ನು ನೋಡ್ರಿ. ಭಾಳ ಪೌಡ್ರ್ ಥರ ಇರ್ಬೇಕು, ಆ ರೀತಿ ಇರಬೇಕು. ಒಂದು ವೇಳೆ ತರಿಯಾಗಿದ್ರೆ ಜರಡಿ ಹಿಡಿದ್ಬಿಟ್ಟು ತಗೋರಿ. ನಾನಿಲ್ಲಿ ಯಾವುದೇ ಕಾರಣಕ್ಕೂ ಜರಡಿ ಹಿಡ್ದಿಲ್ಲ. ಸ್ವಲ್ಪ ನಾನು ಫೈನ್ ಪೌಡ್ರ್ ಅಂತಾರಲ್ಲ ಆ ರೀತಿ ಆಗೋವರೆಗೂ ಮಿಕ್ಸರ್ಗೆ ಹಾಕಿಟ್ಕೊಂಡಿದ್ದೆ. ಇದಕ್ಕೆ ನಾನಿಲ್ಲಿ ಒಂದು 2 ಸ್ಪೂನಷ್ಟು ಹಾಲಿನ ಪುಡಿನ ಹಾಕ್ಕೊಳಕತ್ತೀನಿ. ಇದ್ರೆ ಹಾಕ್ಕೋರಿ, ಇಲ್ಲ ಸ್ಕಿಪ್ ಮಾಡಿರಿ, ಹಾಕಿದ್ರೆ ಚೆನ್ನಾಗಿರ್ತತಿ. ಇವಾಗ ಹಾಲನ್ನ ಇಲ್ಲೇ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಹಾಲನ್ನ ತೊಗೊಂಡ ನೋಡ್ರಿ. ಇದು ಬಿಸಿ ಮಾಡಿರುವಂಥ ಹಾಲಲ್ಲ, ತಣ್ಣನ ಹಾಲ ಇದು. ನಾವಿಲ್ಲಿ ಹಾಲನ್ನ ಸ್ವಲ್ಪ ಹಾಕ್ಕೊಂತ ಇದನ್ನ ಕಲಿಸ್ಕೋಬೇಕು. ಒಮ್ಮೆ ಹಾಲನ್ನ ಹಾಕಕ್ಕೆ ಹೋಗ್ಬೇಡ್ರಿ. ನಾನಿವಾಗ ಯಾವ ರೀತಿ ವಿಡಿಯೋದೊಳಗೆ ಕಲಿಸ್ತಾನಲ್ಲ ಆ ರೀತಿ ನೀವು ಸ್ವಲ್ಪ ಹಾಲು ಹಾಕ್ಕೊಂತ ಇದನ್ನ ಕಲಿಸ್ಕೋಬೇಕು. ಇವಾಗ ನೋಡಿ, ನಾವು ಒಂದ್ಸಲ ಹಾಕಿ ಕಲಿಸ್ಬಿಟ್ಟು ಇವಾಗ ಇನ್ನೊಂದ್ಸಲನೂ ಹಾಕ್ಕೊಳಕತ್ತೀನಿ. ಈ ರೀತಿ ನಾವು ಸ್ವಲ್ಪ ಹಿಟ್ಟು ಹಾಕಿ ಕಲಿಸೋದ್ರಿಂದ ಜಾಸ್ತಿ ಅದು ಅಳಗ್ ಥರ ಆಗೋದಿಲ್ಲ. ಅಂದ್ರೆ ನಮ್ಮ ಕನ್ಸಿಸ್ಟೆನ್ಸಿ ಗೊತ್ತಾಗ್ಬಿಡ್ತತಿ ಯಾವ ರೀತಿ ಕಲಿಸ್ಬೇಕಂತೇಳಿ. ನಾದೋವಾಗ ನೀವು ನೋಡ್ತಿರ್ಬೋದು, ಇಲ್ಲಿ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಹಾಲಷ್ಟು ಬಳಸ್ಕೊಂಡಿರೋದಿಲ್ಲಿ. ಇವಾಗ ಇದನ್ನು ಈ ರೀತಿ ಸ್ವಲ್ಪ ಇದು ಸಾಫ್ಟ್ ಆಗೋವರೆಗೂ ಒಂದು 2 ನಿಮಿಷ ಇದನ್ನು ನಾದ್ಕೊಂಬಿಡೋಣ. ನಿಮ್ಗೆ ಗೊತ್ತಾಗ್ತಿರ್ಬೋದು ಹಿಟ್ಟು ಯಾವ ರೀತಿ ಐತೆ ಅಂತೇಳಿ. ಜಾಸ್ತಿ ಗಟ್ಟಿನೂ ಅಲ್ಲ, ಜಾಸ್ತಿ ತೆಳುವೂ ಅಲ್ಲ, ಆ ರೀತಿ ನಾವು ನಾದ್ಕೋಬೇಕು. ನಾವು ಉಂಡೆ ಎಲ್ಲ ಕಟ್ಟೋವಾಗ ಮಾಡ್ತೇವಲ್ಲ ಆ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ನಾನು ನಿಮ್ಗೆ ತೋರ್ಸಾತೀನಿ, ಇಲ್ಲಿ ಗೊತ್ತಾಗ್ತಿರ್ಬೋದು ನಿಮ್ಗೆ. ಜಾಸ್ತಿ ಗಟ್ಟಿಯಾಗಿ ನಾದಕ್ಕೆ ಹೋಗ್ಬೇಡ್ರಿ, ಸ್ವೀಟ್ ಗಟ್ಟಿ ಆಗ್ಬಿಡ್ತತಿ. ಇದನ್ನು ನಾನಿವಾಗ ಪಕ್ಕಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ನಾನು ನಿಮ್ಗೆ ಸೀರೆದೆಲ್ಲ ಕವರ್ ಬರುತ್ತಲ್ಲ, ಬಟ್ಟೆ ಎಲ್ಲ ಹಾಕ್ಕೊಟ್ಟಿರ್ತಾರಲ್ಲ ಅದೇ ಕವರ್ನ ನಾನಿಲ್ಲೇ ತಗೊಂಡು ನೋಡ್ರಿ. ಅದ್ರ ಎಡ್ಜಸ್ಟ್ನೆಲ್ಲ ನಾನಿಲ್ಲೇ ಕಟ್ ಮಾಡಿಬಿಟ್ಟು ತಗೊಂಡನಿ. ಇವಾಗ ನಾವೇನು ಕಲಸಿದ್ವಲ್ಲ ಆ ಹಿಟ್ಟಿನಲ್ಲಿ ಅರ್ಧದಷ್ಟು ನಾನಿಲ್ಲಿ ವಿಡಿಯೋದೊಳಗೆ ತೋರ್ಸಾತನಲ್ಲ ಆ ರೀತಿ ನೀವು ಮಾಡ್ಕೋಬೇಕಾಗತ್ತೆ ನೋಡ್ರಿ. ಸ್ವಲ್ಪ ಕೈಲೇನೆ ಉದ್ದಕ ಮಾಡ್ಕೊಂಡ್ಬಿಟ್ಟು ಈ ರೀತಿ ನೀವು ಪೇಪರ್ ಒಳಗಿಟ್ಟು ಇದನ್ನ ರ್ಯಾಪ್ ಮಾಡ್ಕೊತ ಹೋಗ್ಬೇಕು. ಸ್ವಲ್ಪ ಅದು ಶೇಪ್ ಬರೋದಕ್ಕೆ ಸುತ್ತಾ ನೀವು ಒಂದು ಸ್ವಲ್ಪ ಇದನ್ನು ಪ್ರೆಸ್ ಮಾಡ್ಕೊತ ಹೋಗಿ. ಇವಾಗ ನಾನು ಇದನ್ನು ಈ ರೀತಿ ಸುತ್ಕೊಂಡ ನೋಡ್ರಿ. ಇಲ್ಲಿ ಕವರ್ ಸ್ವಲ್ಪ ಎಕ್ಸ್ಟ್ರಾ ಇರೋದ್ರಿಂದ ಅದನ್ನು ನಾನಿಲ್ಲೇ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಇನ್ನೊಂದ್ಸಲ ಇದನ್ನು ಸ್ವಲ್ಪ ಈ ರೀತಿ ಕೈಲೇನ ಪ್ರೆಸ್ ಮಾಡ್ಕೊಂಬಿಡೋಣ. ಆವಾಗ ನೀಟಾಗಿ ಅದು ಶೇಪ್ ಬರ್ತತಿ ನೋಡಿ. ಈ ರೀತಿ ನಾನು ಯಾವ ರೀತಿ ತೋರ್ಸಾತನಲ್ಲ ಆ ರೀತಿ ನೀವು ಮಾಡ್ಕೋಬೋದು. ಇವಾಗ ಈ ರೀತಿ ಸುತ್ತಿ ಶೇಪ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾವು 2 ತುದಿಗೂ ರಬ್ಬರ್ ಬ್ಯಾಂಡ್ನ ಇಲ್ಲೇ ಹಾಕ್ಕೊಳಕತ್ತನ ನೋಡ್ರಿ. ಈ ಸ್ವೀಟು ಸ್ವಲ್ಪ ಗಟ್ಟಿ ಆಗೋದಕ್ಕಂತೇಳಿ ಫ್ರಿಜ್ ಒಳಗೆ ನಾವು ಒಂದು ಅರ್ಧ ತಾಸು ಇಡಬೇಕಾಕತಿ. ಆದ್ರಿಂದ ನಾನಿಲ್ಲೇ ಈ ರೀತಿ ರಬ್ಬರ್ ಬ್ಯಾಂಡ್ನ ಹಾಕ್ಕೊಂಡನಿ. ಒಂದು ವೇಳೆ ಫ್ರಿಜ್ ಇಲ್ಲ ಅನ್ನೋರು ಈ ರೀತಿ ರಬ್ಬರ್ ಬ್ಯಾಂಡ್ ಏನು ಹಾಕೋದು ಬೇಡ, ಜಸ್ಟ್ ಸುತ್ತಿಬಿಟ್ಟು ನೀವು ಹಾಗೆ 1 ಅವರ್ ಹೊರಗಡೆ ಇಟ್ಟು ಸಾಕಾಗ್ತತಿ. ನಾನಿಲ್ಲಿ 1 ಅವರ್ ಎಲ್ಲ ಒಂದು ಅರ್ಧ ತಾಸು ಇದನ್ನು ಫ್ರಿಜ್ ಒಳಗೆ ಇಟ್ಟು ತೊಗೊಂಬಂದನು ನೋಡ್ರಿ. ನಾನು ಜಾಸ್ತಿ ಟೈಮ್ ಇಟ್ಟಿಲ್ಲ, ಒಂದು ಅರ್ಧ ತಾಸು ಇಟ್ಟಿದ್ದೆ ಅಷ್ಟೆ. ಇವಾಗ ಎಕ್ಸ್ಟ್ರಾ ನಾವೇನು ರಬ್ಬರ್ ಹಾಕಿದ್ವಲ್ಲ ಆ ರಬ್ಬರ್ನ ಇಲ್ಲೇ ತಗೊಳಕತ್ತೀನಿ. ಕವರಿಂದ ಸ್ವೀಟ್ನು ಕೂಡ ಇವಾಗ ತೆಗೆದು ಬಿಡೋಣ. ಇಲ್ಲಿ ಸ್ವೀಟ್ ನೀವು ನೋಡ್ತಿರ್ಬೋದು, ಕವರ್ಗೆ ಸ್ವಲ್ಪನೂ ಸಹ ಹತ್ತಲ್ಲ. ಆ ರೀತಿ ನಾವು ಎಣ್ಣೆ ತುಪ್ಪ ಏನು ಬಳಸ್ತೇ ಇದ್ರು ಅಷ್ಟು ಚೆನ್ನಾಗಿ ಸ್ವೀಟ್ ಬಂದಿರ್ತತಿ. ಆದ್ರೆ ನೀವು ಫ್ರಿಜ್ ಇಲ್ಲ ಅನ್ನೋರು ಜಾಸ್ತಿ ಒಂದು ಅರ್ಧ ದಿನ ಆದರೂ ನೀವು ಗಾಳಿಲಿಟ್ರೆ ಈ ರೀತಿ ಗಟ್ಟಿ ಆಗ್ತತಿ. ಅವಾಗ ನೀವು ಕಟ್ ಮಾಡ್ಕೋಬೋದು. ಸಡನ್ನಾಗಿ ಸ್ವೀಟ್ ಮಾಡಿ 1 ಅವರ್ ಆದಮೇಲೆ ಕಟ್ ಮಾಡೋಕೆ ಹೋಗ್ಬೇಡ್ರಿ, ತೆಳುವಾಗಿ ಬರ್ತತಿ.
ಇವಾಗ ನಾನಿಲ್ಲಿ ಸ್ವೀಟ್ ತೆಗೆದಾದ್ಮೇಲೆ ಆ ಕಡೆ ತುದಿ ಈ ಕಡೆ ತುದಿನ ಸ್ವಲ್ಪ ಕಟ್ ಮಾಡ್ಕೊಂಡ ನೋಡ್ರಿ. ಇವಾಗ ಇದನ್ನ ಕಟ್ ಮಾಡ್ಕೊಂಬಿಡೋಣ. ನಿಮ್ಗೆ ದಪ್ಪ ಬೇಕಂದ್ರೆ ದಪ್ಪನ ಕಟ್ ಮಾಡ್ಕೊರಿ, ಇಲ್ಲ ತೆಳುವಾಗಿ ಬೇಕಂದ್ರೆ ತೆಳುವಾಗಿ ಕಟ್ ಮಾಡ್ಕೊರಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸ್ವೀಟ್ ಬಂದೈತೆ ಅಂತೇಳಿ, ಟೆಕ್ಸ್ಚರು ಗೊತ್ತಾಗ್ತಿರ್ಬೋದು ನಿಮ್ಗೆ. ನಾನಿಲ್ಲಿ ಎಲ್ಲಾನು ಇದೇ ಶೇಪ್ ಒಳಗೆ ಕಟ್ ಮಾಡಕತ್ತೇನೆ ನೋಡ್ರಿ. ಒಂದು ವೇಳೆ ನಿಮ್ಗೆ ಈ ರೀತಿ ಇಷ್ಟ ಇಲ್ಲ ಅಂತಂದ್ರೆ ಹಿಟ್ಟನ್ನ ನಾವೇನು ಕಲಿಸ್ತೇವಲ್ಲ ಅವಾಗಲೇ ನೀವು ಉಂಡೆ ಥರ ಇಲ್ಲ ಪೇಡ ಬರುತ್ತಲ್ಲ ಆ ರೀತಿನೂ ಕೂಡ ನೀವು ಮಾಡ್ಕೋಬೋದು. ಆದ್ರೆ ಈ ರೀತಿ ಮಾಡೋದಾದ್ರೆ ಬೇಗ ಗಟ್ಟಿ ಆಗಲಿ ಅಂತೇಳಿ ಹಿಟ್ಟನ್ನ ಜಾಸ್ತಿ ಗಟ್ಟಿಯಾಗಿ ನಾದಕ್ಕೆ ಹೋಗಬೇಡ್ರಿ, ಟೇಸ್ಟ್ ಚೆನ್ನಾಗಿರಲ್ಲ. ಸಾಫ್ಟಾಗಿ ಸ್ವಲ್ಪ ನಾದ್ಬಿಟ್ಟು ಅದು ಗಾಳಿಯಲ್ಲಿ ಗಟ್ಟಿಯಾಗೋವರೆಗೂ ವೆಯ್ಟ್ ಮಾಡಿ. ಇನ್ನು ಫ್ರಿಜ್ ಇರೋರ್ಗಂತೂ ಏನು ಸಮಸ್ಯೆ ಇಲ್ಲ, ಒಂದು ಅರ್ಧ ತಾಸು ಇಟ್ಟರು ಇದು ಈ ರೀತಿ ಕನ್ಸಿಸ್ಟೆನ್ಸಿ ಬಂದೇ ಬರ್ತೈತಿ. ನೀವು ನೋಡ್ತಿರ್ಬೋದು ಒಂದೊಂದು ನಾನು ನಿಮ್ಗೆ ತೋರ್ಸಾತೀನಿ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂಥೇಳಿ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಮನೇಲಿರುವಂಥ ಕಡಿಮೆ ಸಾಮಗ್ರಿ ಒಳಗೆ ನಾವು ಸಿಹಿ ಪದಾರ್ಥನ ಮಾಡ್ಕೊಂಬಿಡ್ಬೋದು. ಇವಾಗ ತೋರಿಸ್ತಾನೆ ನೋಡ್ರಿ, ನಾನು ಮುರಿದ್ಬಿಟ್ಟು ಬಾಯಲ್ಲಿಟ್ರೆ ಕರಗಬೇಕು, ಅಷ್ಟು ಚೆನ್ನಾಗಿರ್ತೈತಿ ಸ್ವೀಟ್ ಮಾತ್ರ. ನೀವು ಬೇಕಂತಂದ್ರೆ ಒಂದು 2 ಸ್ಪೂನಷ್ಟು ತುಪ್ಪನೂ ಕೂಡ ಹಾಕ್ಕೋಬೋದು. ಆಮೇಲೆ ಬಾದಾಮಿ ಇಲ್ಲ ಅನ್ನೋರು ಶೇಂಗಾ ಕಾಳನ್ನು ಕೂಡ ಒಂದು ಅರ್ಧ ಕಪ್ನಷ್ಟು ಇಲ್ಲ ಒಂದು ಸ್ವಲ್ಪ ಹಾಕಿದ್ರು ಚೆನ್ನಾಗಿರ್ತೈತಿ. ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಸ್ವೀಟ್ ಮಾಡಿದ್ವಿ ಅಂಥೇಳಿ. ಈ ರಕ್ಷಾಬಂಧನಕ್ಕೆ ಈ ಸ್ವೀಟ್ ರೆಸಿಪಿನ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಡ್ತಾರೆ. ಇನ್ನು ಈ ಸ್ವೀಟ್ನ ನಾವು ಹಾಲು ಹಾಕಿರೋದ್ರಿಂದ ಹೊರಗಡೆ ಇಡೋದಾದ್ರೆ ಒಂದು 2 ದಿನದೊಳಗೆ ನೀವು ಖಾಲಿ ಮಾಡೋಕ್ಕಾಕತಿ. ಫ್ರಿಜ್ ಒಳಗೆ ಇಡೋದಾದ್ರೆ ಆರಾಮ್ ನಾವು 1 ವಾರ ಇಲ್ಲ 15 ದಿನವರೆಗೂ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಂಗೆ ಹೈಪ್ ಮಾಡಿ.